ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡು KSET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನೇನು ಬಂದಿದೆ ಅದು ಎಲ್ಲದನ್ನು ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಆಪರೇಷನಲ್ ಆಂಪ್ಲಿಫೈಯರ್ಸ್ KSET PYQs ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡು ಬೇಸಿಕ್ ಕಾನ್ಸೆಪ್ಟ್ಸು ಟೈಪ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋಸ್ ನೋಡಿಲ್ಲ, ಫಸ್ಟ್ ಆ ವಿಡಿಯೋಸ್ನ ನೋಡಿ ಕವರ್ ಮಾಡಿಕೊಂಡ್ರೆ ಅದರಲ್ಲಿ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಈ ವಿಡಿಯೋ ನೋಡಿದ್ರೆ ಇದು ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಲೀಟ್ ಸೊಲ್ಯೂಷನ್ಸ್ ಫಾರ್ ಆಪರೇಷನಲ್ ಆಂಪ್ಲಿಫೈಯರ್ಸ್ KSET PYQs. ಸೊ ಇದರಲ್ಲಿ 2014ನಿಂದ 13ನಿಂದ 2021ವರೆಗೂ ಏನೇನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಂದಿದೆ ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡು ಕಂಪ್ಲೀಟಾಗಿ ಎಲ್ಲ ಕ್ವೆಶನ್ಸ್ನ ಕವರ್ ಮಾಡಿರೋದಕ್ಕೆ ಈ ವಿಡಿಯೋನ ನೋಡಿದ್ರೆ ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡ್ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಒನ್, the bandwidth of frequency response curve of an amplifier increases in. ಸೊ ಇಲ್ಲಿ ಬ್ಯಾಂಡ್ವಿಡ್ತ್ ಆಫ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್ ಆಫ್ ಅನ್ ಆಂಪ್ಲಿಫೈಯರ್ ಇನ್ಕ್ರೀಸಸ್ ಇನ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು: ಪಾಸಿಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್, ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್, ದಟ್ ಈಸ್ ಆಂಪ್ಲಿಫೈಯರ್ ಕನ್ಫಿಗರೇಷನ್, ಅದು ಪಾಸಿಟಿವ್ ಫೀಡ್ಬ್ಯಾಕ್ ಕನ್ಫಿಗರೇಷನ್, ನೆಗೆಟಿವ್ ಫೀಡ್ಬ್ಯಾಕ್ ಕನ್ಫಿಗರೇಷನ್, ಆ್ಯಂಡ್ ಸಿ ಅಂದರೆ ಕಾಮನ್ ಎಮಿಟರ್ configuration, CB ಅಂದರೆ ಕಾಮನ್ ಬೇಸ್ ಕನ್ಫಿಗರೇಷನ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ KSET 2014. KSET 2013ನಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ರಿಲೇಟೆಡ್ ಕ್ವೆಶನ್ಸ್ ಇರಲಿಲ್ಲ, ಬಟ್ ಬೇರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಇತ್ತು. ಸೊ ಈ ಕ್ವೆಶನ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್ ಅಂದರೆ ಏನು ಅಂತ ನೋಡೋಣ. ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್: ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಎ ಡಿವೈಸ್ ಡಿಸ್ಕ್ರೈಬ್ಸ್ ಇಟ್ಸ್ ಆಪರೇಷನ್ over a specified range of signal frequencies by showing how its gain or the amount of signal it lets through changes with the frequency. So frequency response of a device ಅಂತಂದರೆ, ನೀವು ಸಪೋಸ್ ಒಂದು ಆಪರೇಷನಲ್ ಆಂಪ್ಲಿಫೈಯರ್ ಇರುತ್ತೆ, ಆ ಆಂಪ್ಲಿಫೈಯರ್ ಒಳಗಡೆ ಒಂದು ಸಿಗ್ನಲ್ನ ಪಾಸ್ ಮಾಡ್ತೀರಿ. ಸೊ ಆ ಸಿಗ್ನಲ್ನ ಪಾಸ್ ಮಾಡಿದಾಗ ನಿಮಗೆ ಔಟ್ಪುಟ್ ಯಾವ ರೀತಿ ಬರುತ್ತೆ, ಸೊ ದಟ್ ಈಸ್ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಎ ಡಿವೈಸ್ ಅಂತ ಹೇಳ್ತೀವಿ. ಸೊ ಓವರ್ ಅ ಸ್ಪೆಸಿಫೈಡ್ ರೇಂಜ್ ಆಫ್ ಸಿಗ್ನಲ್ ಫ್ರೀಕ್ವೆನ್ಸೀಸ್. ಸೊ ಈಗ ಆಪರೇಷನಲ್ ಆಂಪ್ಲಿಫೈಯರ್ಸ್ ಏನಿದೆ ಅದು ಒಂದು ಸ್ಪೆಸಿಫೈಡ್ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ನ ಮಾತ್ರ ಅದು ಆಂಪ್ಲಿಫೈ ಮಾಡುತ್ತೆ. ಸೊ ಆ ಆಂಪ್ಲಿಫಿಕೇಷನ್ ಮಾಡೋದನ್ನು ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಶೋಯಿಂಗ್ ಹೌ ಇಟ್ಸ್ ಗೇನ್ ಆರ್ ದ ಅಮೌಂಟ್ ಆಫ್ ಸಿಗ್ನಲ್ ಇಟ್ ಲೆಟ್ಸ್ ಥ್ರೂ ಚೇಂಜಸ್ ವಿತ್ ದ ಫ್ರೀಕ್ವೆನ್ಸಿ. ಅಂದರೆ ಈಗ ಒಂದು ಆಂಪ್ಲಿಫೈಯರ್ ನೀವು ಒಳಗಡೆ ನೀವು ಒಂದು ಸಿಗ್ನಲ್ನ ಪಾಸ್ ಮಾಡ್ತಾ ಇದ್ದೀರಿ ಅಂದರೆ ಆ ಈ ಸಿಗ್ನಲ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಸಿಗ್ನಲ್ ಇದ್ರ ಒಳಗಡೆ ಪಾಸ್ ಆಗುತ್ತೆ, ಇಲ್ಲಿ ಔಟ್ಪುಟ್ ಬಂದಿದ್ದನ್ನು ಮತ್ತೆ ಫೀಡ್ಬ್ಯಾಕ್ ಆಗಿ ನೀವು ಪಾಸ್ ಮಾಡ್ತೀರಿ. ಸೊ ಆ ಫೀಡ್ಬ್ಯಾಕ್ ಆಗಿ ಬಂದಿದ್ದನ್ನು ಮತ್ತೆ ತೊಗೊಂಡು ಅದು ಆಂಪ್ಲಿಫೈ ಮಾಡುತ್ತೆ. ಸೊ ಆ ರೆಸ್ಪಾನ್ಸ್ನ ನಾವು ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಏನಿದೆ ವರ್ಡು, ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಯಿತು. ನೆಕ್ಸ್ಟ್ ಬ್ಯಾಂಡ್ ವಿಡ್ತ್ ಅಂತ ಇದೆ. ಬ್ಯಾಂಡ್ ವಿಡ್ತ್ ಅಂದರೆ ಏನು? ಸೊ ಬ್ಯಾಂಡ್ ವಿಡ್ತ್ ರಿಪ್ರೆಸೆಂಟ್ಸ್ the amount of frequencies or the band of frequencies that an amplifier is most effective in amplifying. The bandwidth of an amplifier is the difference between the frequencies limits of the amplifier. ಸೊ ಈಗ ಬ್ಯಾಂಡ್ವಿಡ್ತ್ ಅಂದರೆ ಏನು? ಈಗ ನೀವು ಒಂದು ವೇವ್ ತೊಗೊತೀರಿ. ಸೊ ಆ ವೇವ್ದು ಫ್ರೀಕ್ವೆನ್ಸೀಸ್ಗೆ ನಾವು ಗ್ರಾಫ್ ಪ್ಲಾಟ್ ಮಾಡಿದಾಗ ಇದು ಗೇನ್ ಅಂತ ಹೇಳ್ತೀವಿ, ಈ ಕಡೆ ಫ್ರೀಕ್ವೆನ್ಸೀಸ್ ಅಂತ ತೊಗೊತೀವಿ. ಸೊ ಈ ಎಲ್ಲ ಫ್ರೀಕ್ವೆನ್ಸೀಸು ಅದು ಆಂಪ್ಲಿಫೈ ಮಾಡಲ್ಲ, ಬಟ್ ಇಟ್ ಆಂಪ್ಲಿಫೈಸ್ ಓನ್ಲಿ ಸರ್ಟೆನ್ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಆ ಸರ್ಟೆನ್ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ F1 F2 ಅಂತ ತೊಗೊಂಡ್ರೆ ಈ F2ನಿಂದ F1 ಮಧ್ಯೆ ಏನು ಬರುತ್ತೆ ಫ್ರೀಕ್ವೆನ್ಸೀಸು, ಅದನ್ನು ನಾವೇನಂತ ಕರಿತೀವಿ, ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಬ್ಯಾಂಡ್ ವಿಡ್ತ್ ರಿಪ್ರೆಸೆಂಟ್ಸ್ ದ ಅಮೌಂಟ್ ಆಫ್ ಫ್ರೀಕ್ವೆನ್ಸೀಸ್ ಆರ್ ದ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ದಟ್ ದ ಆಂಪ್ಲಿಫೈಯರ್ ಈಸ್ ಮೋಸ್ಟ್ ಎಫೆಕ್ಟಿವ್ ಇನ್ ಆಂಪ್ಲಿಫೈಯಿಂಗ್. The bandwidth of an amplifier is the difference between the frequencies limits of the amplifier ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಗ್ರಾಫ್ ನೋಡೋದಾದರೆ ಇದರಲ್ಲಿ ಏನಿದೆ, ಗ್ರಾಫು ವೋಲ್ಟೇಜ್ ಗೇನು ಅಲಾಂಗ್ ವೈ ಆ್ಯಕ್ಸಿಸ್ ತೊಗೊತೀರಿ, ಫ್ರೀಕ್ವೆನ್ಸಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ತೊಗೊತೀರಿ. ಸೊ ಇಲ್ಲಿ F1 F2 ತೊಗೊತೀವಿ. ಸೊ ಬ್ಯಾಂಡ್ ವಿಡ್ತ್ ಅಂದರೆ F2 ಮೈನಸ್ F1. ಈ ಎರಡು ಫ್ರೀಕ್ವೆನ್ಸೀಸ್ ಮಧ್ಯೆ ಏನು ಫ್ರೀಕ್ವೆನ್ಸೀಸ್ ಬರುತ್ತೆ, ಈ ಫ್ರೀಕ್ವೆನ್ಸೀಸ್ನ ಮಾತ್ರ ಆಂಪ್ಲಿಫೈಯರು ಕ್ಯಾನ್ ಆಂಪ್ಲಿಫೈ ದಟ್. ಸೊ ಅದಕ್ಕೆ ಈ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ನ ನಾವೇನಂತ ಕರಿತೀವಿ, ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಬ್ಯಾಂಡ್ ವಿಡ್ತ್. ನಾವು ಇದರಲ್ಲಿ ಈ ಆಂಪ್ಲಿಫೈಯರ್ನಲ್ಲಿ ಯಾವುದರಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಕ್ವೆಶನ್ ಏನು,
the bandwidth of frequency response curve of amplifier increases in. ಸೊ ಯಾವುದರಲ್ಲಿ ಬ್ಯಾಂಡ್ವಿಡ್ತ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ಬ್ಯಾಂಡ್ವಿಡ್ತ್ ಇನ್ಕ್ರೀಸಸ್ ಇನ್ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ನಲ್ಲಿ ಏನಾಗುತ್ತೆ, ಬ್ಯಾಂಡ್ವಿಡ್ತ್ ದಟ್ ಈಸ್ ರಿಪ್ರೆಸೆಂಟೆಡ್ ಬೈ ಬೀಟಾ. ಸೊ ದಟ್ ಬ್ಯಾಂಡ್ವಿಡ್ತ್ ವಿಲ್ ಇನ್ಕ್ರೀಸ್ ಇನ್ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫಾರ್ ದ ಫಸ್ಟ್ ಕ್ವೆಶನ್. Option B is the correct answer. The bandwidth of frequency response curve of amplifier increases in negative feedback amplifier. And this question was asked in KSET 2014. The next question, phase shift through an op-amp is due to. So phase shift ಯಾಕಾಗುತ್ತೆ ಅಂತಂದೇಳಿ ಅಂತ ಕೇಳ್ತಾರೆ. So what is the reason for phase shift? So options ಏನು ಕೇಳಿದ್ದಾರೆ, external RC circuit, negative feedback, internal RC circuit, the gain roll off. ಸೊ ಇಲ್ಲಿ ಫೇಸ್ ಶಿಫ್ಟ್ ಯಾಕಾಗುತ್ತೆ, ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ KSET 2016. ಸೊ ಈ ಫೇಸ್ ಶಿಫ್ಟ್ ಅನ್ನೋಕ್ಕಿಂತ ಮುಂಚೆ ನಿಮಗೆ ಫೇಸ್ ಶಿಫ್ಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಫೇಸ್ ಶಿಫ್ಟ್ ಏನು ಅಂದರೆ, ನೀವು ಸಪೋಸ್ ಒಂದು ಆ್ಯಂಪ್ಲಿಫೈಯರ್ ತೊಗೊತೀರಿ, ಈ ಆ್ಯಂಪ್ಲಿಫೈಯರ್ ಒಳಗಡೆ ಒಂದು ನೀವು ಸಿಗ್ನಲ್ನ ಪಾಸ್ ಮಾಡ್ತೀರಿ. ಸೊ ಇಲ್ಲೇನಿದೆ, ಪಾಸಿಟಿವ್ ಸೈಕಲ್ ಮೇಲ್ಗಡೆ ಇದೆ, ನೆಗೆಟಿವ್ ಸೈಕಲ್ ಕೆಳಗಡೆ ಇದೆ. ವೆನ್ ಇಟ್ ಆ್ಯಂಪ್ಲಿಫೈಸ್, ಸೊ ಯು ಗೆಟ್ ಅ ಸಿಗ್ನಲ್, ಇದು ಚೇಂಜ್ ಆಗುತ್ತೆ. ಕೆಳಗಡೆ ಬರೋದು ಇಲ್ಲಿ ಪಾಸಿಟಿವ್ ಇದ್ದಿದ್ದು ಇಲ್ಲೇನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೆಗೆಟಿವ್ ಇದ್ದಿದ್ದು ಇದು ಪಾಸಿಟಿವ್ ಆಗುತ್ತೆ. ಸೊ ಈ ಚೇಂಜಸ್ ಏನು ಬರುತ್ತಲ್ಲ ಅದನ್ನೇ ನಾವು ಫೇಸ್ ಶಿಫ್ಟ್ ಅಂತ ಕರಿತೀವಿ. ಸೊ ಹಿಯರ್ phase shift refers to the time delay or phase difference between the input and output signals of a circuit. In case of op-amp, the phase shift is caused by the internal RC circuit. So internal RC circuit ಹೆಂಗಿರುತ್ತೆ ಅಂತ ಹೇಳಿ op-ampನಲ್ಲಿ ಬೇಸಿಕ್ಸ್ ಆಫ್ op-amp ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಇದ್ರದ್ದು ಡಿಟೇಲ್ ಆಗಿ ನೋಡ್ಬೋದು. ಸೊ ಇಲ್ಲಿ ಇಂಟರ್ನಲ್ RC ಸರ್ಕ್ಯೂಟ್ನಲ್ಲಿ ಹೆಂಗೆ ಫೇಸ್ ಶಿಫ್ಟ್ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ಹಿಯರ್ internal RC circuit, the op-amp contains an internal RC circuit which consists of resistor, a capacitor connected in series or parallel. This RC circuit is responsible for the phase shift observed in the output signal. So ಒಂದು ಆಪರೇಷನಲ್ ಆಂಪ್ಲಿಫೈಯರ್ ತೊಗೊಂಡ್ರೆ ಅದ್ರ ಒಳಗಡೆನೂ ರೆಸಿಸ್ಟರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ. ಸೊ ಈ RC ಸರ್ಕ್ಯೂಟ್ ಒಳಗಡೆ ಏನಿರುತ್ತೆ ಆಪರೇಷನಲ್ ಆಂಪ್ಲಿಫೈಯರ್, ಸೊ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫೇಸ್ ಶಿಫ್ಟ್ ಅಂತ ಹೇಳ್ತೀವಿ. ಸೊ ದ ಆಪ್ಷನ್ ಇಸ್ ಇಂಟರ್ನಲ್ RC ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ದ ನೆಗೆಟಿವ್ ಫೀಡ್ಬ್ಯಾಕ್ ಹೆಲ್ಪ್ಸ್ ಟು ಸ್ಟೆಬಿಲೈಸ್ ದ op-amp's gain and reduces the effects of internal RC circuit on the phase shift. By adjusting the value of feedback resistor, the phase shift can be minimized and the op-amp can function as an ideal amplifier with minimal distortion. ಸೊ ಅದಕ್ಕೆ ನೆಗೆಟಿವ್ ಫೀಡ್ಬ್ಯಾಕು increases the bandwidth and internal RC circuit ಏನು ಮಾಡುತ್ತೆ, internal RC circuit is responsible for the phase shift ಅಂತ ಹೇಳ್ತೀವಿ. So here option C is the correct answer and this question was asked in KSET 2016. Then next question ನೋಡೋದಾದರೆ, third question, an op-amp has a gain bandwidth product of 1.5 megahertz. If the closed loop gain is 10, then the operating band would be. ಸೊ ಈ ಕ್ವೆಶನು KSET 2016ನಲ್ಲಿ ಕೇಳಿರೋದು. ಏನು, op-amp ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟು 1.5 ಮೆಗಾಹರ್ಟ್ಸ್ ಇದೆ, ಕ್ಲೋಸ್ಡ್ ಲೂಪ್ ಗೇನು 10 ಇದೆ. ಸೊ ಕ್ಲೋಸ್ಡ್ ಲೂಪ್ ಗೇನು 10, ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟು 1.5 ಮೆಗಾಹರ್ಟ್ಸ್. ಆಪರೇಟಿಂಗ್ ಬ್ಯಾಂಡ್ ಏನಿರಬೇಕು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಇಲ್ಲಿ ಕ್ಲೋಸ್ಡ್ ಲೂಪ್ ಗೇನ್ ಇಂಟು ಆಪರೇಟಿಂಗ್ ಬ್ಯಾಂಡ್ವಿಡ್ತ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ಸ್ ಟು ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್, ಸೊ ದಟ್ ಈಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಕ್ಲೋಸ್ಡ್ ಲೂಪ್ ಗೇನು 10 ಕೊಟ್ಟಿದ್ದಾರೆ, ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟು 1.5 ಮೆಗಾಹರ್ಟ್ಸ್ ಕೊಟ್ಟಿದ್ದಾರೆ. ಸೊ ಆಪರೇಟಿಂಗ್ ಬ್ಯಾಂಡ್ವಿಡ್ತ್ ಮಾಡಬೇಕಂದ್ರೆ ಸೊ ಜಸ್ಟ್ 1.5 ಮೆಗಾಹರ್ಟ್ಸ್ ಡಿವೈಡೆಡ್ ಬೈ 10 ಮಾಡಿದ್ರೆ ಏನಾಗುತ್ತೆ, 0.15 ಮೆಗಾಹರ್ಟ್ಸ್ ಬರುತ್ತೆ. ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು 0.15 ಮೆಗಾಹರ್ಟ್ಸ್ ಕ್ಯಾನ್ ಬಿ ರಿಟನ್ ಆಸ್ 150 ಕಿಲೋ-ಹರ್ಟ್ಸ್ ಅಂತ ಬರೀತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, ಇದು ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಅನ್ನೋದು ಇನ್ನೊಂದು ಸರ್ತಿ ಕ್ವೆಶನ್ ರಿಪೀಟ್ ಆಗಿದೆ. ಸೊ ಆ ಕ್ವೆಶನಲ್ಲಿ ನಾನು ಇದನ್ನು ಇನ್ನೂ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್, 50 Hz ಸಿಗ್ನಲ್ ಆಫ್ 1 millivolt peak value is at the point of an op-amp based integrator RC 1 second. The output will be. So this question was asked in KSET 2016. See, KSET 2016ನಲ್ಲಿ ಆಲ್ಮೋಸ್ಟ್ ಕ್ವೆಶನ್ಸು op-amp ಮೇಲೇ ಜಾಸ್ತಿ ಕ್ವೆಶನ್ಸ್ ಬಂದಿರೋದು. ಸೊ ಇಲ್ಲಿ ಇಂಟಿಗ್ರೇಟರ್ ರಿಲೇಟೆಡ್ ಕ್ವೆಶನ್ ಇದು, op-amp ಬೇಸ್ಡ್ ಇಂಟಿಗ್ರೇಟರ್. ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದಟ್ ಇಂಟಿಗ್ರೇಟರ್ ಕೊಟ್ಟಿದ್ದಾರೆ 1 millivolt. ದಿಸ್ ಇಸ್ ವಿ ಇನ್ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ಫ್ರೀಕ್ವೆನ್ಸಿ ಆ್ಯಂಡ್ ಇಟ್ ಈಸ್ RC ವ್ಯಾಲ್ಯೂ ಕೊಟ್ಟಿದ್ದಾರೆ.
ಸೊ ಇಂಟಿಗ್ರೇಟರ್ದು ಏನು ಫಾರ್ಮುಲಾ ಬರುತ್ತೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ವಿ ನೋ ದಟ್ ಔಟ್ಪುಟ್ ಆಫ್ ಆನ್ op-amp based integrator is V naught t is equals to 1 by RC integration of 0 to t V in dt ಅಂತ ಬರಿತೀವಿ. ಸೊ ಇಲ್ಲಿ V in value is given 1 millivolt and RC value is given 1 second. Substituting all the values, so 1 millivolt can be written as 1 into milli ಅಂದರೆ 10 to the power minus 3 into dt integration of 0 to t. ಸೊ integration of 0 to t ಮಾಡಿದ್ರೆ ಏನು ಬರುತ್ತೆ, integration of 0 to t is nothing but you'll get t. ಸೊ 10 to the power minus 3 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಔಟ್ ಆಫ್ ದ ಇಂಟಿಗ್ರೇಷನ್ ತಗೊತೀವಿ 10 to the power minus 3 into t. ಸೊ t can be written as 1 by f. 1 by f ಅಂದರೆ ಏನು, ಫ್ರೀಕ್ವೆನ್ಸಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ತೊಗೊಂಡ್ರೆ 1 by 2 pi f ಆಗುತ್ತೆ. ಸೊ ಈ 2 pi fಗೆ 2 ಇಂಟು ಪೈ ವ್ಯಾಲ್ಯೂ 3.142 ಇಂಟು ಎಫ್ ವ್ಯಾಲ್ಯೂ ಇಸ್ ಗಿವನ್ 50 ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 3.6 ಇಂಟು 10 to the power minus 6 volts ಬರುತ್ತೆ. 10 to the power minus 6 can be written as microvolts. So 3.2 microvolts. So here option B is the correct answer, 3.2 microvolt. And this question was asked in KSET 2016. The next one, the critically damped series LCR circuit where L is inductor, R is resistor, C is capacitor, which of the following is true? So ಇಲ್ಲಿ critically damped series LCR circuit ಅಂತ ಕೇಳಿದ್ದಾರೆ. ಸೊ ಇದು KSET 2016 ಕ್ವೆಶನ್ನು. ಕ್ರಿಟಿಕಲಿ ಡ್ಯಾಂಪ್ಡ್ ಸರ್ಕ್ಯೂಟ್ ಇದು LCR ಸರ್ಕ್ಯೂಟು ಏನು ನೀವು ಸೆಕೆಂಡ್ PUCನಲ್ಲಿ ಬರುತ್ತೆ. ಇದು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಚಾಪ್ಟರ್ನಲ್ಲಿ ಬರುತ್ತೆ, ಸೀರೀಸ್ LCR ಸರ್ಕ್ಯೂಟ್ ಅಂತ ಹೇಳಿ. ಸೊ ಅದರದ್ದು ಕಾನ್ಸೆಪ್ಟನ್ನ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಸೊ ಕ್ರಿಟಿಕಲಿ ಡ್ಯಾಂಪ್ಡ್ ಸರ್ಕ್ಯೂಟ್ ಈಸ್ ಒನ್ ಇನ್ ವಿಚ್ the damping ratio is equal to 1. This means the system will return to equilibrium as quickly as possible without overshooting. So damping ಅಂತ ಅಂದರೆ ಸಪೋಸ್ ಒಂದು ಸಿಗ್ನಲ್ ಇರುತ್ತೆ, ಈ ರೀತಿ ಸಿಗ್ನಲ್ ಇರುತ್ತೆ. ಡ್ಯಾಂಪಿಂಗ್ ಸಿಗ್ನಲ್ ಅಂತ ಅಂದರೆ ಆ ಸಿಗ್ನಲು ಏನು ಆಂಪ್ಲಿಫೈಡ್ ಸಿಗ್ನಲ್ ಇರುತ್ತೆ ಅದು ಬರ್ತಾ 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 ಏನಾಗುತ್ತೆ, ಅದರದ್ದು ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಡ್ಯಾಂಪಿಂಗ್ ಸಿಗ್ನಲ್ ಅಂತ ಕರಿತೀವಿ. A critically damped circuit is one in which the damping ratio is equal to 1. This means that the system will return to equilibrium as quickly as possible without overshooting. So our damping ratio constant that is equal to 1 ಅಂತ ಕೊಟ್ಟಿದ್ದಾರೆ. ಸೊ ಡ್ಯಾಂಪಿಂಗ್ ರೇಷಿಯೋ ಫಾರ್ಮುಲಾ ಏನು ಬರಿತೀವಿ, ಅಟೆನ್ಯೂಯೇಷನ್ ಡಿವೈಡೆಡ್ ಬೈ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸೊ ಅಟೆನ್ಯೂಯೇಷನ್ ಫಾರ್ಮುಲಾ ಏನು ಬರಿತೀರಿ, R/2L and angular frequency is given by omega is equals to 1/√LC. ಸೊ 1/√LC ಅಂತ ಬರ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ R/2L 1/√LCನ ರೆಸಿಪ್ರೋಕಲ್ ತೊಗೊಂಡ್ರೆ √LC/1 ಆಗುತ್ತೆ. ಸೊ ಇಲ್ಲಿ L ಕ್ಯಾನ್ ಬಿ ರಿಟನ್ ಆಸ್ √L ಇಂಟು √L. ಸೊ 1√L ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ, R/2 ಇಂಟು √C/L ಆಗುತ್ತೆ. ಸೊ ಇಲ್ಲಿ ನಮ್ಗೆ ಬಂದಿರೋ ರಿಲೇಷನ್ ಏನು, R/2 √C/L ಇದೆ. ಇದು ಏನು ಡ್ಯಾಂಪಿಂಗ್ ರೇಷಿಯೋ. ಡ್ಯಾಂಪಿಂಗ್ ರೇಷಿಯೋ ಇಸ್ ಈಕ್ವಲ್ ಟು 1. ಸೊ ಇದು 1 ಆದರೆ ನೀವು ಇದನ್ನು ಜಸ್ಟ್ ರೀಅರೇಂಜ್ ಮಾಡಿಕೊಂಡ್ರೆ ಏನು ಬರುತ್ತೆ, R is equals to 2√L ಡಿವೈಡೆಡ್ ಬೈ √C ಆಗುತ್ತೆ. ನಮಗೆ ರಿಲೇಷನ್ ಕೊಟ್ಟಿರೋದೇನು R² ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ. ಸೊ R² ಫಾರ್ಮ್ನಲ್ಲಿ ಬಂದರೆ ಇದನ್ನು ಸ್ಕ್ವೇರ್ ಮಾಡಿಕೊಂಡ್ರೆ ಏನು ಬರುತ್ತೆ, R² is equals to 2² ಅಂದರೆ 4, √L ಅಂದರೆ L ಡಿವೈಡೆಡ್ ಬೈ √C² ಅಂದರೆ C. ಸೊ ದ ಕರೆಕ್ಟ್ ಆನ್ಸರ್ is R² is equals to 4L/C. So this is option A is the correct answer. R² is equals to 4L/C. So this question was asked in KSET 2016. The next one, in the op-amp circuit given below, the final output V naught T is given by. So ಇದು ನಿಮಗೆ op-amp ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಈ op-amp ಸರ್ಕ್ಯೂಟ್ನಲ್ಲಿ ಫೈನಲ್ V naught ಔಟ್ಪುಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫೈನಲ್ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋದಾದರೆ, ಸೊ ಫಸ್ಟು ಈ op-ampಗೆ ಇನ್ಪುಟ್ಸ್ ಎಲ್ಲಿಂದ ಬರುತ್ತೆ, ಒಂದು VA ಇನ್ಪುಟ್ ಬರುತ್ತೆ, ಇನ್ನೊಂದು VB ಇನ್ಪುಟ್ ಬರುತ್ತೆ. ಸೊ ಈ VA VB ಇನ್ಪುಟ್ಟು ನೋಡೋದಾದರೆ, VA ಇನ್ಪುಟ್ಟು ದಟ್ ಈಸ್ ಗಿವನ್ ಬೈ ಫಸ್ಟ್ VA ಇನ್ಪುಟ್ ಇಟ್ ಈಸ್ ಬಿಕಾಸ್ ಆಫ್ ದ ಇಂಟಿಗ್ರೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಪಾಸಿಟರ್ ಇದ್ಬಿಟ್ಟು ಇಲ್ಲಿ ರೆಸಿಸ್ಟರ್ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಇಂಟಿಗ್ರೇಟರ್ ಅಂತ ಕರಿತೀವಿ. ಸೊ ಇಂಟಿಗ್ರೇಟರ್ದು ಔಟ್ಪುಟ್ ಏನು ಬರುತ್ತೆ, ಸೊ ಇಂಟಿಗ್ರೇಟರ್ ಔಟ್ಪುಟ್ ಇಸ್ ಗಿವನ್ ಬೈ VA is equals to ಇಂಟಿಗ್ರೇಷನ್ ಆಫ್ 0 to T. ಇಲ್ಲಿ ಇನ್ಪುಟ್ ಏನಿದೆ VS of T. ಸೊ VS of T ಇಂಟು dt ಅಂತ ಬರೀತೀವಿ. ಆ್ಯಂಡ್ ದಿಸ್ ಒನ್
ಇದ್ರದ್ದು ಔಟ್ಪುಟ್ ಏನು ಬರುತ್ತೆ, ವಿ ಬಿ ಬರುತ್ತೆ. ಸೊ ವಿ ಬಿ ಅದ್ರದ್ದು ಕ್ಯಾಲ್ಕುಲೇಷನ್ ನೋಡಿದಾಗ, ಸೊ ಇಲ್ಲಿ ವಿ ನಾಟ್ ಟಿ ಇಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಎ ಪ್ಲಸ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಬಿ. ಸೊ ಇದರಲ್ಲಿ ಈ ಫಿಗರ್ನ, ಸೊ ಹಿಯರ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಎ ಪ್ಲಸ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಬಿ. ಸೊ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಎ ಆ್ಯಂಡ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಬಿ. ಸೊ ಇಲ್ಲಿ ಆರ್ ಎಫ್ ಅಂತ ತೊಗೊಳೋದಾದರೆ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಎ ಆ್ಯಂಡ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಬಿ. ಸೊ ಇಲ್ಲಿ ಆರ್ ಒನ್ ವ್ಯಾಲ್ಯೂ ಇಸ್ ಸೇಮ್ ಕಾನ್ಸ್ಟೆಂಟ್. ಸೊ ಆರ್ ಒನ್ ಪ್ಲೇಸ್ನಲ್ಲಿ ಆರ್ ಅಂತ ತೊಗೊಂಡಿದ್ದೀನಿ ನಾನು ಇದರಲ್ಲಿ. ಸೊ ಮೈನಸ್ ಆರ್ ಬೈ ಆರ್ ವಿ ಎ ಪ್ಲಸ್ ಆರ್ ಬೈ ಆರ್ ವಿ ಬಿ. ಸೊ ಹಿಯರ್ ಆರ್ ಎಫ್ ಆರ್ ಒನ್ ಆರ್ ಟು ಎಲ್ಲನೂ ಸೇಮ್ ಈಕ್ವಲ್ ಟು ಆರ್ ಅಂತ ಇರೋದಕ್ಕೆ ನಾವು ಆರ್ ಎಫ್ ಬೈ ಆರ್ ಒನ್ನ ಆರ್ ಬೈ ಆರ್ ಇಂಟು ವಿ ಎ ಅಂತ ತೊಗೊತೀವಿ, ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಬಿನ ಆರ್ ಬೈ ಆರ್ ಇಂಟು ವಿ ಬಿ ಅಂತ ತೊಗೊತೀವಿ. ಸೊ ದಿಸ್ ಆರ್ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ ಡಸ್ ಕ್ಯಾನ್ಸಲ್. ಸೊ ವಿ ಗೆಟ್ ವಿತ್ ಮೈನಸ್ 4a ಮೈನಸ್ ವಿ ಎ ಪ್ಲಸ್ ವಿ ಬಿ ಅಂತ ಬರೀತೀವಿ. ನಾವು ವಿ ಎನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಎ ಈಸ್ ದ ಔಟ್ಪುಟ್ ಆಫ್ ಇಂಟಿಗ್ರೇಟರ್ that is given by VA is equals to minus 1 by RC integration of 0 to t V in dt ಅಂತ ಬರೀತೀವಿ. ಸೊ ಇಲ್ಲಿ ವಿ ಎ ಇಸ್ ಈಕ್ವಲ್ಸ್ ಟು ಮೈನಸ್ 1 ಬೈ ಆರ್, ಸಿ ಪ್ಲೇಸ್ನಲ್ಲಿ ನಾವು 1 ಬೈ ಆರ್ ಅಂತ ಹಾಕ್ಕೊತೀವಿ. ಸೊ ಯಾಕೆ ಇಲ್ಲಿ ಸಿ ಪ್ಲೇಸ್ನಲ್ಲಿ, ಸಾರಿ ಇದು ಕ್ವೆಶನಲ್ಲಿದೆ, ಇಸ್ ಈಕ್ವಲ್ಸ್ ಟು 1 ಬೈ ಆರ್ ಅಂತ ಇದೆ. ಸೊ ಅಲ್ಲಿ 1 ಬೈ ಆರ್ ಅಂತ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಸಿ ಪ್ಲೇಸ್ನಲ್ಲಿ ಏನಂತ ಹಾಕ್ಕೊಂತೀವಿ, 1 ಬೈ ಆರ್ ಅಂತ ಹಾಕ್ಕೊಂತೀವಿ. ಸೊ ಇಲ್ಲಿ 1 ಬೈ ಆರ್ ಅಂತ ಹಾಕ್ಕೊಂಡ್ರೆ ಏನಾಗುತ್ತೆ, ಆರ್ ಗೆಟ್ಸ್ ಕ್ಯಾನ್ಸಲ್. ಸೊ ಯು ಆರ್ ಲೆಫ್ಟ್ ವಿತ್ ಇಂಟಿಗ್ರೇಷನ್ ಆಫ್ ಮೈನಸ್ ಇಂಟಿಗ್ರೇಷನ್ ಆಫ್ 0 ಟು ಟಿ ವಿ ಎಸ್ ಆಫ್ ಟಿ ಇಂಟು ಡಿ ಟಿ ಆಗುತ್ತೆ. ನೆಕ್ಸ್ಟು ವಿ ಬಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಇನ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 10 ಆರ್ ಬೈ ಆರ್ ವಿ ಎಸ್ ಇಂಟು ಟಿ. ಸೊ ಇಲ್ಲಿ 10 ಆರ್ ಕಾನ್ಸ್ಟೆಂಟ್ ಇರೋದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 10 ವಿ ಎಸ್ ಇಂಟು ಟಿ, ವಿ ಎಸ್ ಆಫ್ ಟಿ ಅಂತ ಬರೀತೀವಿ. ಸೊ 1 2 ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ವಿ ನಾಟ್ ಆಫ್ ಟಿ ಬರುತ್ತೆ, ಮೈನಸ್ ಆಫ್ ವಿ ಎ ಪ್ಲಸ್ ವಿ ಬಿ. ಸೊ ವಿ ಎ ಏನು ಇಂಟಿಗ್ರೇಷನ್ ಆಫ್ 0 ಟು ಟಿ ವಿ ಎಸ್ ಆಫ್ ಟಿ ಇಂಟು ಡಿ ಟಿ, ಆ್ಯಂಡ್ ವಿ ಬಿ ಅಂದರೆ ಮೈನಸ್ 10 ಇಂಟು ವಿ ಎಸ್ ಆಫ್ ಟಿ. ಸೊ ಹಿಯರ್ ಮೈನಸ್ ಸೈನ್ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ ನಮಗೆ, 10 ಇಂಟು ವಿ ಎಸ್ ಆಫ್ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ 0 ಟು ಟಿ ವಿ ಎಸ್ ಆಫ್ ಟಿ ಇಂಟು ಡಿ ಟಿ. ದಟ್ ಈಸ್ ಆಪ್ಷನ್. Here option A is the correct answer, and this question was asked in KSET 2016. Okay, the next one, floating voltage signals should be amplified by. So this question was asked in KSET 2017. Floating voltage signals should be amplified by op amp in inverting configuration, op amp in non-inverting configuration, instrumentation amplifier, buffer amplifier. ಸೊ ಈ ಫ್ಲೋಟಿಂಗ್ ವೋಲ್ಟೇಜ್ ಸಿಗ್ನಲ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಫಸ್ಟು ನಾವು ಒಂದು ಕನೆಕ್ಟ್ ಮಾಡಿರ್ತೀರಿ ಇನ್ಪುಟ್ಟು, ಇದಕ್ಕೆ ಈ ಏನು ಇನ್ಪುಟ್ ಸಿಗ್ನಲ್ ಏನಿರುತ್ತೆ ಆ ಇನ್ಪುಟ್ ಸಿಗ್ನಲು ಯಾವುದೇ ಒಂದು ಟರ್ಮಿನಲ್ಗೆ ಕನೆಕ್ಟ್ ಆಗಿರಲ್ಲ, ಆ ಆಪ್ ಆಂಪ್ ಟರ್ಮಿನಲ್ ಕನೆಕ್ಟ್ ಆಗಿರಲ್ಲ. ಸೊ ಆ ರೀತಿ ಸಿಗ್ನಲ್ಸ್ನ ನಾವು ಏನಂತ ಕರಿತೀವಿ, ವೋಲ್ಟೇಜ್ ಫ್ಲೋಟಿಂಗ್ ವೋಲ್ಟೇಜ್ ಸಿಗ್ನಲ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಶುಡ್ ಬಿ ಆ್ಯಂಪ್ಲಿಫೈಡ್ ಬೈ ಇನ್ಸ್ಟ್ರುಮೆಂಟೇಷನ್ amplifier ಅಂತ ಹೇಳ್ತೀವಿ. ಸೊ instrumentation amplifier is used to amplify low level signals, rejecting noise and interface signals. The next question, ಇಲ್ಲಿ ಇದನ್ನು ಮಾಡಿದ್ದೀನಿ. In a floating source, the voltage signal is not connected to any absolute reference or any common ground such as earth or building. ಸೊ ಇಲ್ಲಿ ನೋಡ್ಬೋದು ನೀವು ಈ ಫಿಗರ್ನಲ್ಲಿ. ಸೊ ಎಕ್ಸಾಂಪಲ್ ಯಾವುದು, ಬ್ಯಾಟ್ರೀಸು, ಥರ್ಮೋಕಪಲ್ಸು, ಟ್ರಾನ್ಸ್ಫಾರ್ಮರ್ಸು, ಐಸೋಲೇಷನ್ ಆ್ಯಂಪ್ಲಿಫೈರ್ಸು, ಇದೆಲ್ಲನೂ ಫ್ಲೋಟಿಂಗ್ ವೋಲ್ಟೇಜ್ ಸಿಗ್ನಲ್ಸ್ ಅಂತ ಕರೀತಾರೆ. ಆ್ಯಂಡ್ ಫಾರ್ ದಿಸ್ ಆ್ಯನ್ ಇನ್ಸ್ಟ್ರುಮೆಂಟೇಷನ್ ಆ್ಯಂಪ್ಲಿಫೈರ್ amplifies the difference between the two input signal voltages while rejecting any signals that are common to both. ಸೊ ಈ ಎರಡಕ್ಕೂ ಪಾಸಿಟಿವ್ ನೆಗೆಟಿವ್ ಈ ಎರಡು ಟರ್ಮಿನಲ್ ಕಾಮನ್ ಇರೋ ಸಿಗ್ನಲ್ಸ್ನ ನೆಗ್ಲೆಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಆ್ಯಂಪ್ಲಿಫೈಸ್ ದ ವೋಲ್ಟೇಜ್ ಸಿಗ್ನಲ್ಸ್, ಡಿಫ್ರೆನ್ಸ್ ಇನ್ ದ ವೋಲ್ಟೇಜ್ ಸಿಗ್ನಲ್ಸ್ V1 and V2. The next one, a certain op amp has open loop gain of 2 lakh and a common mode gain of 2. The common mode rejection ratio CMRR of op amp is. ಸೊ ಇಲ್ಲಿ CMRR of op amp ಕೇಳಿದ್ದಾರೆ, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ.
and this question was asked in KSET 2017. ಇಲ್ಲಿ ನೀವು ಈ ಕ್ವೆಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಇದರಲ್ಲಿ ಬರೋ ಟರ್ಮ್ಸ್ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಈ ಕ್ವೆಶನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಸೊ ಆಪ್ ಆ್ಯಂಪ್ ಹ್ಯಾಸ್ ಓಪನ್ ಲೂಪ್ ಗೇನ್. ಸೊ ಓಪನ್ ಲೂಪ್ ಗೇನ್ ಅಂದರೆ ಏನು ಅಂತ ನೋಡೋಣ ಫಸ್ಟು. ಸೊ ಓಪನ್ ಲೂಪ್ ಗೇನ್ ಅಂದರೆ ಏನು? ಹಿಯರ್ open loop gain of an op amp is a measure of its amplification capability when no feedback is applied. So here open loop gain is 2 lakh, which means output voltage is 2 lakh times greater than the input voltage. ಅಂದರೆ ಏನು? ಒಂದು ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಇರುತ್ತೆ, ಅದಕ್ಕೆ ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡಿರ್ತೀರಿ. ಇಲ್ಲಿ ಔಟ್ಪುಟ್ ಸಿಗ್ನಲ್ ವಿ ಔಟ್ ನೋಡ್ಬೇಕು ನೀವು. ಸೊ ವಿ ಔಟ್ ನೋಡಬೇಕಂದ್ರೆ ಇಲ್ಲಿ ನಿಮಗೆ ಏನು ಬರುತ್ತೆ? ವಿ ಔಟು. ಸೊ ಇನ್ವರ್ಟಿಂಗ್ ಆರ್ ನಾನ್ ಇನ್ವರ್ಟಿಂಗ್ ಯಾವುದಾದ್ರೂ ತೊಗೊಳ್ರಿ ನೀವು ಆ್ಯಂಪ್ಲಿಫೈರು, ಅಲ್ಲಿ ಒಂದು ಆ್ಯಂಪ್ಲಿಫೈಡ್ ಸಿಗ್ನಲ್ ಬರುತ್ತೆ. ಆ ಆ್ಯಂಪ್ಲಿಫೈಡ್ ಸಿಗ್ನಲ್ ಬಂದಾಗ ನಾವು ಇಲ್ಲಿ ಯಾವುದೇ ಫೀಡ್ಬ್ಯಾಕ್ ಕನೆಕ್ಷನ್ ಕೊಡಲಾರ್ದೆ ಏನು ಔಟ್ಪುಟ್ ಸಿಗ್ನಲ್ ಬರುತ್ತೆ ಅದನ್ನು ನಾವು ಏನಂತ ಕರಿತೀವಿ? ಓಪನ್ ಲೂಪ್ ವೋಲ್ಟೇಜ್ ಗೇನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ನೆನಪಿಟ್ಕೊಂಡಿರಬೇಕು? ಓಪನ್ ಲೂಪ್ ವೋಲ್ಟೇಜ್ ಗೇನ್ ಅಂದರೆ ಫೀಡ್ಬ್ಯಾಕ್ ಈಸ್ ಆ್ಯಬ್ಸೆಂಟ್. ಫೀಡ್ಬ್ಯಾಕ್ ಇರಲಾರ್ದೆ ನಮಗೇನು ಔಟ್ಪುಟ್ ವೋಲ್ಟೇಜ್ ಬರುತ್ತೆ ಅದನ್ನು ಓಪನ್ ಲೂಪ್ ವೋಲ್ಟೇಜ್ ಗೇನ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಒನ್ ಏನಿದೆ? ಕಾಮನ್ ಮೋಡ್ ಗೇನ್. ಸೊ ಕಾಮನ್ ಮೋಡ್ ಗೇನ್ ಅಂದರೆ ಏನು? ಆ್ಯನ್ op amp is a measure of how much the output voltage changes when the same voltage is applied to both input terminals. ಸೊ ಎರಡೂ ಇನ್ಪುಟ್ ಟರ್ಮಿನಲ್ಸ್ಗೆ, ಒಂದು op ampಗೆ ಎರಡೂ ಇನ್ಪುಟ್ ಟರ್ಮಿನಲ್ಸ್ಗೆ ವೋಲ್ಟೇಜ್ ಸಿಗ್ನಲ್ ಅಪ್ಲೈ ಮಾಡಿದಾಗ ಸೊ ಈ ಔಟ್ಪುಟ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡೋದನ್ನು ನಾವು ಏನಂತ ಕರಿತೀವಿ? ಕಾಮನ್ ಮೋಡ್ ಗೇನ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ op amp common mode gain of an op amp is a measure of how much the output voltage changes when same voltage is applied to both input terminals. ಸೇಮ್ ವೋಲ್ಟೇಜ್ ಎರಡೂ ಟರ್ಮಿನಲ್ಸ್ಗೂ ಅಪ್ಲೈ ಮಾಡೋದನ್ನು ಇದನ್ನು ನಾವು ಕಾಮನ್ ಮೋಡ್ ಅಂತ ಕರಿತೀವಿ. ಸೊ ಹಿಯರ್ ಕಾಮನ್ ಮೋಡ್ ಗೇನ್ ಇಸ್ 2. ಸೊ ಆಲ್ರೆಡಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಕಾಮನ್ ಮೋಡ್ ಗೇನ್ ಇಸ್ 2. The output voltage changes by 2 times the input voltage when the same voltage is applied to both the input terminals. ಸೊ ಎರಡೂ ಟರ್ಮಿನಲ್ಸ್ಗೂ ಸೇಮ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಅದು ಹೆಂಗೆ ಆ್ಯಂಪ್ಲಿಫೈ ಮಾಡುತ್ತೆ? ದಟ್ ವಿಲ್ ಬಿ 2 times ದ ಇನ್ಪುಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಕಾಮನ್ ಮೋಡ್ ಗೇನ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ನಮಗೆ ಓಪನ್ ಲೂಪ್ ಗೇನ್ ಏನು ಗೊತ್ತಾಯಿತು, ಕಾಮನ್ ಮೋಡ್ ಗೇನ್ ಏನು ಗೊತ್ತಾಯಿತು. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಹೌ ಟು ಫೈಂಡ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ? ಬಿಫೋರ್ ದಟ್ ವಿ ಶುಡ್ ನೋ ವಾಟ್ ಈಸ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದರೆ ಏನು? ಇಟ್ ಈಸ್ ಅ ಮೆಷರ್ ಆಫ್ ಹೌ op amp's ability it is a measure of an op amp's ability to reject common mode signals. It is defined as the ratio of open loop voltage gain to the common mode gain. So idu enu common mode rejection ratio andre enu? It is a measure of op amp's ability to reject common mode signals. So common mode signals na reject ಮಾಡಿ only the difference of the signals is amplified. So ಅದಕ್ಕೆ ನಾವು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಎಷ್ಟು ಇನ್ಪುಟ್ ಸಿಗ್ನಲ್ಸ್ನ ರಿಜೆಕ್ಟ್ ಮಾಡುತ್ತೆ ಅನ್ನೋದನ್ನು ಮೆಷರ್ ಮಾಡೋದನ್ನೇ CMRR ಅಂತ ಕರಿತೀವಿ. CMRR ಆರ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಸೊ ಹಿಯರ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ CMRR ಇಸ್ ಓಪನ್ ಲೂಪ್ ವೋಲ್ಟೇಜ್ ಗೇನ್ ಡಿವೈಡೆಡ್ ಬೈ ಕಾಮನ್ ಮೋಡ್ ಗೇನ್. ಓಪನ್ ಲೂಪ್ ವೋಲ್ಟೇಜ್ ಗೇನ್ 2 lakh ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಕಾಮನ್ ಮೋಡ್ ಗೇನ್ 2. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಮಗೇನು ಬರುತ್ತೆ? 1 lakh ಬರುತ್ತೆ. ದಿಸ್ 1 lakh ಕ್ಯಾನ್ ಬಿ ರಿಟನ್ ಆಸ್ 10⁵. ಈಗ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋನ ಡೆಸಿಬಲ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಆ ಡೆಸಿಬಲ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಈ ಫಾರ್ಮ್ನ ಯೂಸ್ ಮಾಡ್ತೀವಿ. dB is equals to 20 log CMRR base 10 ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 20 log 10 CMRRದು ಏನು ಬಂತು? 10⁵ ಬಂತು. ಸೊ ಹೌ ಟು ಸಿಂಪ್ಲಿಫೈ ದ 10⁵ ಬಂತು ಅಂದರೆ 20 × 5 × log 10 base 10. ಸೊ log 10 base 10 ವ್ಯಾಲ್ಯೂ ಏನು? 1. ಸೊ 20 × 5 ಅಂದ್ರೇನು? 100. ಸೊ 100 ಡೆಸಿಬಲ್ಸ್. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ, if 2 lakh is a open loop gain and 2 is a common mode gain, then its common mode rejection ratio is 10 decibels. And this question was asked in KSET 2017. So next question, which of the following amplifier is used to extract signal 1 million times smaller than the noise component? So ಇವಾಗ ಇದರಲ್ಲಿ ಏನು? 1 million times ಸ್ಮಾಲರ್ ದ್ಯಾನ್ ದ ನಾಯ್ಸ್ ಕಾಂಪೋನೆಂಟ್. ಸೊ ನಾಯ್ಸ್ ಕಾಂಪೋನೆಂಟ್ ಒಂದು ಆ್ಯಂಪ್ಲಿಫೈಯರ್ ಇರುತ್ತೆ, ಇನ್ಪುಟ್ ಅಪ್ಲೈ ಮಾಡ್ತಿರೋದಕ್ಕೆ. ಈ ಇನ್ಪುಟ್ ಅಪ್ಲೈ ಮಾಡಿರೋದ್ರಲ್ಲಿ ನಾಯ್ಸ್ ಕಾಂಪೋನೆಂಟ್ ಕೂಡ ಇರುತ್ತೆ. ಅಂದರೆ ನಮಗೆ ಡಿಸೈರ್ಡ್ ಸಿಗ್ನಲ್ಸ್
ಜೊತೆಗೆ ಏನಾಗುತ್ತೆ, ಬೇರೆ ಸಿಗ್ನಲ್ಸ್ ಕೂಡ ಆ ಆ್ಯಂಪ್ಲಿಫೈಯರ್ ಒಳಗಡೆ ಹೋಗುತ್ತೆ. ಸಪೋಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ಸಪೋಸ್ ನಾವು ನಾರ್ಮಲಿ ನಾವು ಕೇಳಿಸ್ಕೊತಾ ಇರ್ತೀವಿ. ಸೊ ನೀವು ಈ ವಿಡಿಯೋನ ಕೇಳಿಸ್ಕೊತಾ ಇದ್ದೀರಿ. ಸೊ ನಿಮಗೆ ನನ್ನ ವಾಯ್ಸ್ ಜೊತೆ ಬೇರೆ ಎಲ್ಲ ಸೌಂಡ್ಸು ಕೇಳಿಸ್ತಾ ಇರುತ್ತೆ. ಈ ವಿಡಿಯೋನಲ್ಲಿ ಬೇರೆ ಸೌಂಡ್ಸ್ ಬರ್ತಿರೋದು ಇರುತ್ತೆ, ಪ್ಲಸ್ ನಿಮ್ಮ ಸರೌಂಡಿಂಗ್ನಲ್ಲಿರೋ ಸೌಂಡ್ಸು ಕೇಳಿಸ್ತಾ ಇರುತ್ತೆ. ಸೊ ಆ ಡಿಸ್ಟರ್ಬೆನ್ಸ್ನ ಏನಂತ ಕರಿತೀವಿ, ನಾಯ್ಸ್ ಸಿಗ್ನಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಂಪ್ಲಿಫೈಯರ್ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಂಪ್ಲಿಫೈಯರ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ ಸಿಗ್ನಲ್ 1 million times ಸ್ಮಾಲರ್ ದ್ಯಾನ್ ದ ನಾಯ್ಸ್ ಕಾಂಪೋನೆಂಟ್. ಅಂದರೆ ನಮ್ಮ ಸರೌಂಡಿಂಗ್ನಲ್ಲಿರೋ ಎಲ್ಲ ಸಿಗ್ನಲ್ಸ್ನಲ್ಲಿ ಸ್ಮಾಲರ್, ಆ ನಾಯ್ಸ್ ಸಿಗ್ನಲ್ಗಿಂತಲೂ 1 million times ಸ್ಮಾಲ್ ಇರೋಂಥ ಸಿಗ್ನಲ್ನ ತೊಗೊಂಡು ಆ್ಯಂಪ್ಲಿಫೈ ಮಾಡೋಂಥ ಆ್ಯಂಪ್ಲಿಫೈಯರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸಚ್ ಆ್ಯಂಪ್ಲಿಫೈಯರ್ಸ್ ಹಿಯರ್ ದ ಲಾಕ್-ಇನ್ ಆ್ಯಂಪ್ಲಿಫೈಯರ್. ಲಾಕ್-ಇನ್ ಆ್ಯಂಪ್ಲಿಫೈಯರ್ ಎಕ್ಸ್ಟ್ರಾಕ್ಟ್ ಅ ಸಿಗ್ನಲ್ ವಿತ್ ಅ known carrier wave from an extremely noisy environment. Depending on the dynamic reserve of the instrument, signals up to 1 million times smaller than noise components, potentially fairly close by in frequency, can still be reliably detected. So ಇದಕ್ಕೆ ಕರೆಕ್ಟ್ ಆನ್ಸರ್ ಏನು, ಲಾಕ್-ಇನ್ ಆ್ಯಂಪ್ಲಿಫೈಯರ್. and this question was asked in KSET 2017. hope you are understanding the video. ಸೊ ನೀವು ವಿಡಿಯೋ ನೋಡ್ತಾ ಯಾರೆಲ್ಲ ಹೊಸದಾಗಿ ಈ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಿ, ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ವಿಡಿಯೋನ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ನಾನು ಇದರಲ್ಲಿ ಜಾಸ್ತಿ ಡೀಟೇಲಾಗಿ ಏನು ಹೇಳಿಲ್ಲ. ಸೊ ಫುಲ್ ಕಂಪ್ಲೀಟಾಗಿ ಮಾಡೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ಸ್ಟಾರ್ಟಿಂಗ್ ಬಿಗಿನರ್ಸ್ ಯಾರಿರ್ತಾರೆ ಅವ್ರಿಗೆ ಈ ಇನ್ಫಾರ್ಮೇಷನ್ನು ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮಗೆ ನನ್ನ ಎಫರ್ಟ್ಸ್ ಅರ್ಥ ಆಗ್ತಾ ಇದೆ ಅಂತ ಆದರೆ, ಈ ವಿಡಿಯೋನಲ್ಲಿ ಹೇಳ್ತಾ ಇರೋದೆಲ್ಲನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಅಂದರೆ, ನಾನು ಪ್ರಿಪೇರ್ ಮಾಡಿರೋಂಥ ನೋಟ್ಸು ನಿಮಗೆ ಯೂಸ್ಫುಲ್ ಅನಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸು ನನಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೆಕ್ಸ್ಟ್ ಇನ್ನೂ ಟಾಪಿಕ್ಸ್ ಮಾಡಬೇಕು, ಬೇರೆ ಟಾಪಿಕ್ಸ್ ಮಾಡಿ ನಿಮಗೆ KSET ಎಕ್ಸಾಮ್ಸ್ ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಟಾಪಿಕ್ಸ್ ಕವರ್ ಮಾಡಿದ್ರೆ ನಿಮ್ಗೆ ಆ ವೀಡಿಯೋಸ್ನಿಂದ ಹೆಲ್ಪ್ ಆಗುತ್ತೆ ಅಂತಂದೇಳಿ ಅನಿಸುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಿ ಸ್ಕಿಪ್ ಮಾಡಲಾರ್ದೆ ನೋಡಿ, ಆ್ಯಂಡ್ ನೋಟ್ಸ್ ಬರ್ಕೊಳ್ಳಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀರಾ. ಆ್ಯಂಡ್ ಇಫ್ ಯು like my efforts in preparing this video, then just like this video. Next question ಹೋಗೋಣ. Next, differential amplifier takes two inputs, V plus and V minus. It produces an output V out, that is AD into V plus minus of V minus plus ACM V plus of plus V minus. A good differential amplifier will have. ಸೊ ಇಲ್ಲಿ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ. ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ದು 2 ಇನ್ಪುಟ್ಸ್ ಏನು, V ಪ್ಲಸ್ ಆ್ಯಂಡ್ V ಮೈನಸ್ ಅಂತ ಕೊಟ್ಟಿದ್ದಾರೆ. ಅದರದ್ದು ಔಟ್ಪುಟ್ಟು V ಔಟ್ ಇಸ್ ಈಕ್ವಲ್ಸ್ ಟು AD ಇಂಟು V ಪ್ಲಸ್ ಮೈನಸ್ V ಮೈನಸ್ ಆ್ಯಂಡ್ ACM ಇಂಟು V ಪ್ಲಸ್ ಪ್ಲಸ್ V ಮೈನಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ AD ಅಂದರೆ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನ್ ಅಂತ ಕರಿತೀವಿ, ACM ಅಂತ ಅಂದರೆ ಕಾಮನ್ ಮೋಡ್ ಗೇನ್ ಅಂತ ಕರಿತೀವಿ. ಸೊ ಹಿಯರ್ AD ಈಸ್ ಕಾಲ್ಡ್ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನ್, and ACM is the common mode gain. ಸೊ ಇಲ್ಲಿ ಈ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಟೇಕ್ಸ್ 2 ಇನ್ಪುಟ್ಸ್ V ಪ್ಲಸ್ ಆ್ಯಂಡ್ V ಮೈನಸ್, ಇಟ್ ಪ್ರೊಡ್ಯೂಸಸ್ ಆನ್ ಔಟ್ಪುಟ್. ಸೊ ಔಟ್ಪುಟ್ ಕೊಟ್ಟಿದ್ದಾರೆ. ಗುಡ್ ಆ್ಯಂಪ್ಲಿಫೈಯರ್ ವಿಲ್ ಹ್ಯಾವ್. ಸೊ ಗುಡ್ ಆ್ಯಂಪ್ಲಿಫೈಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಆ್ಯಂಪ್ಲಿಫೈಯರ್ ಏನು, a good amplifier will have high voltage gain, high differential voltage gain, low common mode gain, high input impedance, low output impedance, high CMRR. ಇವಾಗ ನಮಗೆ ಕೇಳಿರೋದೇನು, ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನು, ಕಾಮನ್ ಮೋಡ್ ಗೇನ್. ಸೊ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನ್ ಹೆಂಗಿರಬೇಕು, ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನ್ ಶುಡ್ ಬಿ ಹೈ, ಕಾಮನ್ ಮೋಡ್ ಗೇನ್ ಶುಡ್ ಬಿ ಲೋ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಹೈ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಗೇನ್, low common mode gain. So for this question the correct answer is option B, and this question was asked in KSET 2018. The next question, an op-amp amplifier has a gain of 10 in the inverting configuration and a bandwidth of 1 megahertz. At what gain will it have bandwidth of 10 megahertz? So ಇಲ್ಲಿ bandwidth of 10 megahertz ಕೇಳಿದ್ದಾರೆ. KSET 2020 question ಇದು. Gain of a typical op-amp is inversely proportional to frequency. ಸೊ ಗೇನ್ ಏನಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇದನ್ನು ಗೇನ್ ಹೌ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅನ್ನೋದನ್ನು ನಾನು ಟೈಪ್ಸ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಮಾಡಬೇಕಾದ್ರೆ ಅದರಲ್ಲಿ
ಆ ವಿಡಿಯೋನಲ್ಲಿ ನಿಮಗೆ ಈ ಗೇನು ಮತ್ತು ಫ್ರೀಕ್ವೆನ್ಸಿದು ರಿಲೇಷನ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಂಟಿಗ್ರೇಟಿಂಗ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ನಲ್ಲಿ ಗೇನು ಫ್ರೀಕ್ವೆನ್ಸಿದು ರಿಲೇಷನ್ ಏನು ಬರುತ್ತೆ ವಿತ್ ಗ್ರಾಫ್ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋ ನೋಡಿಬಿಟ್ಟು ಆಮೇಲೆ ಇದಕ್ಕೆ ಈ ವಿಡಿಯೋಗೆ ಬಂದರೆ ನಿಮಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಅಗೇನ್. So gain of an op-amp is inversely proportional to the frequency. An op-amp is characterized by its gain bandwidth product. So gain bandwidth product ಇಂದ ನಾವು characterize ಮಾಡ್ತೀವಿ. So what is this gain bandwidth product ಅಂದರೆ ಏನು? The gain bandwidth product is the gain of an op-amp after the half power point where the gain of the op-amp drops at a constant rate equal to the product of gain and frequency. ಸೊ ಇಲ್ಲಿ ನಾನು ಹಾಫ್ ಗ್ರಾಫ್ ಮಾತ್ರ ತೊಗೊಂಡಿದ್ದೀನಿ. ಹಾಫ್ ಗ್ರಾಫ್ ಮಾತ್ರ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನೀವು ಗ್ರಾಫ್ ಪ್ಲಾಟ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಗೇನ್ ಅಲಾಂಗ್ ವೈ ಆ್ಯಕ್ಸಸ್, ಫ್ರೀಕ್ವೆನ್ಸಿ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ತೊಗೊತೀರಿ. ಸೊ ಯೂಶ್ವಲಿ ಗ್ರಾಫ್ ಪ್ಲಾಟ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬರಬೇಕಾದ್ರೆ ನಾನು ಜಸ್ಟು ಹಾಫಿಂದ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ ನಾನು ಇದರಲ್ಲಿ. ಸೊ ಹಾಫಿಂದ ತೊಗೊಂಡ್ರೆ ಇಲ್ಲಿಂದ ಬರುತ್ತೆ ನಮಗೆ ಹಾಫ್. ಸೊ ಇಲ್ಲಿ ಪೀಕ್ಗೆ ಹೋಗುತ್ತೆ, ಗೇನು ಪೀಕ್ಗೆ ಹೋಗುತ್ತೆ. ಅದಾದಮೇಲೆ ಅಟ್ ಸರ್ಟನ್ ಫ್ರೀಕ್ವೆನ್ಸಿ the gain starts to drop or decrease. ಸೊ ಆ ಡಿಕ್ರೀಸ್ ಇನ್ ಡ್ರಾಪ್ ಏನಿದೆ, ಇನ್ಕ್ರೀಸ್ ಆಗಬೇಕಾದ್ರೆ ಈ ರೀತಿ ಬರುತ್ತೆ. ಸೊ ಡಿಕ್ರೀಸ್ ಆಗಬೇಕಾದ್ರೆ ಏನು ಬರುತ್ತೆ, ಇಟ್ ಸ್ಟಾರ್ಟ್ಸ್ ಟು ಮೂವ್ ಇನ್ ದಿಸ್ ಶೇಪ್. ಸೊ ಯಾವಾಗ ಗೇನ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇರೋ ಗೇನ್ನ ದಟ್ ಈಸ್ ಕಾಲ್ಡ್ ಆಸ್ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ದ ಗೇನ್ ಆಫ್ ಆನ್ ಆಪ್-ಆಂಪ್ ಆಫ್ಟರ್ ಹಾಫ್ ಪವರ್ ಪಾಯಿಂಟ್. ಸೊ ಹಾಫ್ ಪವರ್ ಪಾಯಿಂಟ್ ಅಂದರೆ ಇಲ್ಲಿ ಹಾಫ್ ಆಗಿರುತ್ತೆ, ಅದರಿಂದ ಕೆಳಗಡೆ ಡಿಕ್ರೀಸ್ ಆಗೋದನ್ನು ಗೇನ್ ಬ್ಯಾಂಡ್ವಿಡ್ತ್ ಪವರ್ ಪ್ರಾಡಕ್ಟ್ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ಕಾನ್ಸ್ಟೆಂಟ್ ರೇಟ್ ದಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಗೇನ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ನ ಹೆಂಗೆ ಬರಿತೀವಿ, ಗೇನ್ ಇಂಟು ಫ್ರೀಕ್ವೆನ್ಸಿ ಅಂತ ಬರಿತೀವಿ. ಸೊ ಗೇನ್ ಇಂಟು ಫ್ರೀಕ್ವೆನ್ಸಿ. ಸೊ ಇಲ್ಲಿ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಈಸ್ ದ ರೀಜನ್ ಆಫ್ಟರ್ ಹಾಫ್ ಪವರ್ ಪಾಯಿಂಟ್ ಆರ್ ಫುಲ್ ಪವರ್ ಬ್ಯಾಂಡ್ವಿಡ್ತ್ where you see the steady constant decline in the gain of the op-amp as the frequency increases. So gain bandwidth product is given by gain into frequency. So ಇಲ್ಲಿ frequency increase ಆಗ್ತಾ ಇದೆ, ಆದರೆ gain decrease ಆಗ್ತಾ ಇದೆ. ಸೊ ಅದು ಎರಡನ್ನೂ ಪ್ರಾಡಕ್ಟನ್ನು ನಾವು gain bandwidth product ಅಂತ ಕರಿತೀವಿ. Now beyond the half power point frequency, the gain falls at a rate such that the product of the gain and frequency is constant. ಸೊ ಇದು ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂದರೆ, ಆಫ್ಟರ್ ಹಾಫ್ ಪವರ್ ಪಾಯಿಂಟ್. ಸೊ ಹಾಫ್ ಪವರ್ ಪಾಯಿಂಟ್ ಆದ ತಕ್ಷಣ ಅದು ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂದರೆ, ಗೇನು ಮತ್ತು ಫ್ರೀಕ್ವೆನ್ಸಿ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ದಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಅದನ್ನೇ ನಾವು ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಅಂತ ಕರಿತೀವಿ. ನಾವು ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟು ಶುಡ್ ರಿಮೈನ್ ಕಾನ್ಸ್ಟೆಂಟ್ ಸೇಮ್. ಸೊ ಇಲ್ಲಿ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ನ ಏನಂತ ಕರೀತಾರೆ, ದಟ್ ಈಸ್ ಗೇನ್ ಇಂಟು ಬ್ಯಾಂಡ್ವಿಡ್ತ್. ಗೇನ್ ಈಸ್ ಗಿವನ್ 10 ಆ್ಯಂಡ್ ಬ್ಯಾಂಡ್ವಿಡ್ತ್ ಈಸ್ ಗಿವನ್ 1 ಮೆಗಾಹರ್ಟ್ಸ್. ಸೊ ಇಲ್ಲಿ 1 ಮೆಗಾಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ಲಿಯರ್ ಏನಾಗುತ್ತೆ, 10 ಮೆಗಾಹರ್ಟ್ಸ್ ಆಗುತ್ತೆ. ಸೊ ಆಮೇಲೆ ಏನು ಚೇಂಜ್ ಆಗುತ್ತೆ, ಬ್ಯಾಂಡ್ವಿಡ್ತು 1 ಮೆಗಾಹರ್ಟ್ಸ್ ಇರೋದು 10 ಮೆಗಾಹರ್ಟ್ಸಿಗೆ ಚೇಂಜ್ ಆದರೆ ಗೇನ್ ಏನು ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ನಮಗೇನು ಗೊತ್ತು, ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಶುಡ್ ಬಿ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇರಬೇಕು ಅಂತ ಅಂದರೆ ಇಲ್ಲಿ 10 ಮೆಗಾಹರ್ಟ್ಸ್ ಬಂತಂದರೆ ನಮ್ಗೆ ಇಲ್ಲಿ ಕೂಡ 10 ಮೆಗಾಹರ್ಟ್ಸೇ ಬರಬೇಕು. ಸೊ ಇಲ್ಲಿ 10 ಮೆಗಾಹರ್ಟ್ಸ್ ಬರಬೇಕಂದ್ರೆ ಇಲ್ಲಿ ಆಲ್ರೆಡಿ 10 ಮೆಗಾಹರ್ಟ್ಸ್ ಇದೆ. ಸೊ ಗೇನ್ ಏನಾಗಬೇಕು, ಗೇನ್ ಶುಡ್ ಬಿ ಈಕ್ವಲ್ ಟು 1. ಸೊ ದಟ್ 1 ಇಂಟು 10 ಮೆಗಾಹರ್ಟ್ಸ್ ಇಸ್ 10 ಮೆಗಾಹರ್ಟ್ಸ್. ಸೊ ಗೇನ್ ಇಸ್ ಈಕ್ವಲ್ಸ್ ಟು 10 ಮೆಗಾಹರ್ಟ್ಸ್ ಬೈ 10 ಮೆಗಾಹರ್ಟ್ಸ್ ಮಾಡಿದ್ರೆ 1 ಬರುತ್ತೆ. ಸೊ ಆಪ್ಷನ್ op-amp. ಸೊ ಫಾರ್ ದಿಸ್ ಅಟ್ ವಾಟ್ ಗೇನ್ ವಿಲ್ ಇಟ್ ಹ್ಯಾವ್ ಬ್ಯಾಂಡ್ವಿಡ್ತ್ ಆಫ್ 10 ಮೆಗಾಹರ್ಟ್ಸ್ ಅಂದರೆ ಅಟ್ 1. ಸೊ ಅಟ್ 1 ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2020. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್. A square wave of peak to peak amplitude of 500 millivolt has to be amplified to a peak to peak amplitude of 4 millivolt with the rise time of 3 microsecond or less. The op-amp used should have a minimum slew rate of. ಸೊ ಇಲ್ಲಿ ಸ್ಲೀವ್ ರೇಟ್ ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಸ್ಲೀವ್ ರೇಟ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಸ್ಲೀವ್ ರೇಟ್ ಅಂದರೆ ಏನು, ಸ್ಲೀವ್ ರೇಟ್ ಆಫ್ ಆನ್ ಆಪರೇಷನಲ್ ಆಂಪ್ಲಿಫೈಯರ್ ಇಸ್ indicates how fast its output voltage can change. ಸೊ ಔಟ್ಪುಟ್ ವೋಲ್ಟೇಜ್ ಎಷ್ಟು ಫಾಸ್ಟಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಸ್ಲೀವ್ ರೇಟ್ನಲ್ಲಿ ನೋಡ್ತೀವಿ. ಸೊ ಹಿಯರ್ ದ ಔಟ್ಪುಟ್ ಆಫ್ ಆನ್ op-amp ಕ್ಯಾನ್ ಓನ್ಲಿ ಚೇಂಜ್ ಬೈ ಸರ್ಟನ್ ಅಮೌಂಟ್ ಇನ್ ಅ ಗಿವನ್ ಟೈಮ್ ಆ್ಯಂಡ್ ದಿಸ್ ಲಿಮಿಟ್ ಇಸ್ ಕಾಲ್ಡ್ ಸ್ಲೀವ್ ರೇಟ್ ಆಫ್ ದ op-amp. ಸೊ ಸ್ಲೀವ್ ರೇಟ್ ಆಫ್ ದ op-amp ಅಂದರೆ ನೀವು ಇನ್ಪುಟ್ ಸ್ಕ್ವೇರ್ ಸಿಗ್ನಲ್ ಹಾಕ್ತೀರಿ. ಸೊ ಅದು
ಚೇಂಜ್ ಹೆಂಗೆ ಆಗುತ್ತೆ, ಸೊ ಆ ಚೇಂಜ್ ಆಗೋದನ್ನು ನಾವು ಯಾವುದಕ್ಕೆ ಇದು ಮಾಡ್ತೀವಿ, ಸ್ಲೀವ್ ರೇಟ್ ಅಂತ ಕರಿತೀವಿ. ಸೊ ಹಿಯರ್ ದ ಮ್ಯಾಕ್ಸಿಮಮ್ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ voltage in the response to a step input voltage is defined as the slew rate of the op amp ಅಂತ ಹೇಳ್ತೀವಿ. ಸೊ slew rate that is given by dv by dt, and dv by dt, dv ಅಂದರೆ it is nothing but change in voltage signal v2 minus v1 divided by time. ಸೊ ಇಲ್ಲಿ ಕೊಟ್ಟಿರೋದೇನು ಕ್ವೆಶನ್ನಲ್ಲಿ v1 500 millivolt ಕೊಟ್ಟಿದ್ದಾರೆ, 500 millivolt, ಆ್ಯಂಡ್ v2 ಏನು ಕೊಟ್ಟಿದ್ದಾರೆ 4 millivolt. So now if you just solve this with the rise time of time ಕೊಟ್ಟಿದ್ದಾರೆ, t is equals to 3 microsecond. So if you solve this ಏನು ಬರುತ್ತೆ ನಮಗೆ v2 minus v1. ಸೊ v2 ಅಂದರೆ ಏನು 4 volts, v1 ಅಂದರೆ ಏನು 500 millivolts. 500 millivolt can be written as 500 into 10 to the power minus 3. So 500 into 10 to the power minus 3 volt ಅಂದರೆ it is nothing but 0.5. So 4 volt minus 0.5, so that is divided by 3 microseconds. So 3.5 by 3 microseconds ಮಾಡಿದ್ರೆ ಏನು ಬರುತ್ತೆ 1.1 volt per microsecond ಬರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು, ಆಪ್ಷನ್ ಡಿ 1.1 volt per microseconds. So this question was asked in KSET 2020. Then next question, an ideal differentiator using an op amp has a high frequency gain above its maximum frequency varying as. So ಇಲ್ಲಿ ideal differentiator using an op amp has a high frequency gain ಅಂತ ಕೊಟ್ಟಿದ್ದಾರೆ, above its maximum frequency varying as. ಸೊ ಇದ್ರದ್ದು ಫ್ರೀಕ್ವೆನ್ಸಿ ಹೆಂಗೆ ವೇರಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ದು ನಾನು ಫಿಗರ್ ಡ್ರಾ ಮಾಡಿದ್ದೀನಿ. ಸೊ ಈ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ನಲ್ಲಿ 2 ಡಿಸಡ್ವಾಂಟೇಜ್ ಬರುತ್ತೆ. ಸೊ ಏನು ಡಿಸಡ್ವಾಂಟೇಜ್ ಅಂದರೆ ಇಟ್ ಸಫರ್ಸ್ ಫ್ರಮ್ ಇನ್ಸ್ಟೆಬಿಲಿಟಿ ಅಟ್ ಹೈಯರ್ ಫ್ರೀಕ್ವೆನ್ಸೀಸ್. ಇನ್ಸ್ಟೆಬಿಲಿಟಿ ಅಟ್ ಹೈಯರ್ ಫ್ರೀಕ್ವೆನ್ಸೀಸ್ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಏನಾಗುತ್ತೆ, ದಿಸ್ ಡಿಫ್ರೆನ್ಷಿಯೇಟರ್ ವಿಲ್ ನಾಟ್ ವರ್ಕ್. ಸೊ ಅದಕ್ಕೆ ಏನಂತ ಕರಿತೀವಿ, ಇನ್ಸ್ಟೆಬಿಲಿಟಿ ಅಟ್ ಹೈಯರ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ದೆನ್ ಕೆಪಾಸಿಟಿವ್ ಇನ್ಪುಟ್ ಮೇಕ್ಸ್ ಇಟ್ ವೆರಿ ಸಸೆಪ್ಟಬಲ್ to random noise signals, and any noise or harmonics present in the source circuit will be amplified more than the input signal itself. ಸೊ ಇಲ್ಲಿ ಇದರಲ್ಲಿ ನೋಡೋದಾದರೆ ಇದರಲ್ಲಿ ನೀವು ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡ್ತೀರಿ. ಸೊ ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡಿದಾಗ ಕೆಪಾಸಿಟರ್ ಏನಿರುತ್ತೆ, ದಿಸ್ ಕೆಪಾಸಿಟರ್ ಅಲೋಸ್ ಆಲ್ ದ ಇನ್ಪುಟ್ ಸಿಗ್ನಲ್ ಟು ಇನ್ಸೈಡ್ ದ ಆಪ್ರೇಷನಲ್ ಆಂಪ್ಲಿಫೈರ್. ಈಗ ಎಲ್ಲ ಬಂದಿದ್ದ ಸಿಗ್ನಲ್ಸ್ನು ಆಪ್ರೇಷನಲ್ ಆಂಪ್ಲಿಫೈರ್ ಒಳಗೆ ಕಳಿಸಿದ್ರೆ ಏನಾಗುತ್ತೆ, ಆಪ್ ಆ್ಯಂಪ್ ವಿಲ್ ಆಂಪ್ಲಿಫೈ ಆಲ್ ದ ಸಿಗ್ನಲ್ಸ್. ಸೊ ಇಟ್ ವಿಲ್ ಆಂಪ್ಲಿಫೈ ಆಲ್ ದ ಸಿಗ್ನಲ್ಸ್. ಸೊ ಅವಾಗ ಏನಾಗುತ್ತೆ, ನಮಗೆ ಡಿಸೈರ್ಡ್ ಫ್ರೀಕ್ವೆನ್ಸಿ ಸಿಗ್ನಲ್ಲೂ ಇರುತ್ತೆ ಅದ್ರ ಜೊತೆ, ಆ್ಯಂಡ್ ಅನ್ವಾಂಟೆಡ್ ನಾಯ್ಸ್ ಕೂಡ ಇರುತ್ತೆ. ಡಿಫ್ರೆನ್ಷಿಯೇಟರ್ನಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಈವನ್ ನಾಯ್ಸ್ ಸಿಗ್ನಲ್ಸ್ ಆರ್ ಆಲ್ಸೋ ಆಂಪ್ಲಿಫೈಡ್ ಅಂತ ಹೇಳ್ತಾರೆ. ಸೊ ಹಿಯರ್ ದಿಸ್ ಇಸ್ it suffers the instability at higher frequencies. The capacitive input makes it very susceptible to random noise signals, and any noise or harmonics present in the source circuit will be amplified more than the input signal itself. ಅಂದರೆ ನಮಗೆ ಯಾವ ಸಿಗ್ನಲ್ನ ಆ್ಯಂಪ್ಲಿಫೈ ಮಾಡಬೇಕು ಅಂತೀವಿ ಆ ಎಲ್ಲ ಸಿಗ್ನಲ್ಗಿಂತಲೂ ಜಾಸ್ತಿ ಬೇರೆ ಯಾವುದಾದ್ರೂ ಒಂದು ನಾಯ್ಸ್ ಸಿಗ್ನಲ್ ಅದರಲ್ಲಿ ಹೋಯಿತು ಅಂದರೆ ಅದು ಅದನ್ನೇ ಆ್ಯಂಪ್ಲಿಫೈ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಬಿಕಾಸ್ ದ ಔಟ್ಪುಟ್ ಈಸ್ ಪ್ರಪೋರ್ಷನಲ್ ಟು ದ ಸ್ಲೋಪ್ ಆಫ್ ದ ಇನ್ಪುಟ್ ವೋಲ್ಟೇಜ್. So some means of limiting the bandwidth in order to achieve closed loop stability is required. So ಇಲ್ಲಿ ಏನು ಕೊಟ್ಟಿದ್ದಾರೆ, the output is proportional to the slope of the input voltage. So output ಏನು ಬರುತ್ತೆ, this is proportional to the slope of the input voltage ಅಂತ ಹೇಳ್ತೀವಿ. And so some means of limiting the bandwidth in order to achieve the closed loop stability ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಫಿಗರ್ನಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಒನ್ ಮೋರ್ ಫ್ರೀಕ್ವೆನ್ಸಿ ಆರ್ ಎಫ್ ದಟ್ ಈಸ್ ಆ್ಯಡೆಡ್ ಹಿಯರ್. ಸೊ ದಟ್ ಈಸ್ ಬಿಕಾಸ್ ಇಂಟಿಗ್ರೇಟರ್ ಸರ್ಕ್ಯೂಟ್ನಲ್ಲಿ ನಾವು ಕೆಪಾಸಿಟರ್ಸ್ ಮಾತ್ರ ಇತ್ತು, ಫೀಡ್ಬ್ಯಾಕ್ ಕೆಪಾಸಿಟರು. ಬಟ್ ಇಲ್ಲಿ ಡಿಫ್ರೆನ್ಷಿಯೇಷನ್ನಲ್ಲಿ ಸಿನ್ಸ್ ಇಟ್ ಈಸ್ ಅ ಡಿಸಡ್ವಾಂಟೇಜ್, ಸೊ ಡಿಸಡ್ವಾಂಟೇಜ್ ಇರೋದಕ್ಕೆ ಇಲ್ಲಿ ಏನು ಮಾಡ್ತೀವಿ, ಆರ್ ಎಫ್ ಜೊತೆ ಸಿ ಎಫ್ ಕೂಡ ಆ್ಯಡ್ ಮಾಡ್ತಾರೆ. ಸೊ ವೆನ್ ಸಿ ಎಫ್ ಈಸ್ ಆ್ಯಡೆಡ್ ಹಿಯರ್ ದ ಔಟ್ಪುಟ್ ವೋಲ್ಟೇಜ್, frequency and the gain, these two are added. So when it is increasing, so
ಸೊ an RF to R in. ಸೊ ದೇರ್ ವಾಟ್ ಹ್ಯಾಪನ್ಸ್, ಇದು ಈ ಫಿಗರ್ನಲ್ಲಿ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ಅಪ್ ಟು 10ವರೆಗೂ ಏನಾಗುತ್ತೆ, ಗೇನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಗೇನ್ 0 ಯಾವಾಗ ಆಗುತ್ತೆ, ವೆನ್ ದ ಫ್ರೀಕ್ವೆನ್ಸಿ ಈಸ್ 10. ದೆನ್ ಫರ್ದರ್ ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ, ದಟ್ ಗೇನ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಅಟ್ ದ ರೇಟ್ ಆಫ್ 20 decibels per decade ಅಂತ ಹೇಳ್ತೀವಿ. ಸೊ ಹಿಯರ್ adding input resistor Rin limits the differentiator's increase in gain as the ratio of RF by Rin. This circuit now acts like a differentiator, amplifies at low frequencies, and an amplifier with resistive feedback at high frequencies, giving much better noise rejection. And additional attenuation of higher frequencies is accomplished by connecting a capacitor CF in parallel with the differentiator feedback resistor RF, and this is then forms the basis of active high pass filters. So active high pass filters ನಲ್ಲಿ ಕೂಡ ಇದೇ ರೀತಿ RC ನ ಕನೆಕ್ಟ್ ಮಾಡ್ತಾರೆ ಫೀಡ್ಬ್ಯಾಕ್ಗೆ. ಸೊ ಅದನ್ನು ಏನಂತ ಕರೀತಾರೆ, ಹೈ ಪಾಸ್ ಫಿಲ್ಟರ್ಸ್ ಅಂತ ಕರೀತಾರೆ. ಸೊ ಹೈ ಪಾಸ್ ಫಿಲ್ಟರ್ಸ್ ಅಂದರೆ ಏನು, ಇಟ್ ಅಲೋಸ್ ದ ಫ್ರೀಕ್ವೆನ್ಸಿ ಅಬೋವ್ ದ ಕಟ್ ಆಫ್ ಫ್ರೀಕ್ವೆನ್ಸೀಸ್, ದ ಸಿಗ್ನಲ್ಸ್ ಅಬೋವ್ ದ ಕಟ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಆ್ಯಕ್ಟಿವ್ ಫಿಲ್ಟರ್ಸು ಪ್ಯಾಸಿವ್ ಫಿಲ್ಟರ್ಸು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್, ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಿಮಗೆ RC ವ್ಯಾಲ್ಯೂ ಹೆಂಗೆ ಬರುತ್ತೆ ಅಂತಂದೇಳಿ ಅಂತ ಚೆಕ್ ಮಾಡ್ಬೋದು ಅದರಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಒನ್. ಸೊ ಹಿಯರ್ the gain of the op-amp differentiator is directly dependent on the frequency of input signal, and for DC inputs f is equals to 0 and the output is also 0. So as the frequency of the input signal increases, the output also increases. The frequency response of an ideal differentiator is in figure 1. So frequency of gain unity f1. So ಇದಕ್ಕೆ ಆನ್ಸರ್ ಏನು, 20 decibels per decade. ಸೊ ಅದರದ್ದು ಎಕ್ಸ್ಪ್ಲನೇಷನು, ಈ ಗ್ರಾಫ್ ಎಕ್ಸ್ಪ್ಲನೇಷನ್ನು ಆಲ್ರೆಡಿ ಹೇಳಿದಾಗೆ ಅಪ್ ಟು 10 ಫ್ರೀಕ್ವೆನ್ಸಿ ಆಗೋವರೆಗೂ ಏನಾಗುತ್ತೆ, ಗೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಗೇನ್ 0 ಆದಾಗ ಫ್ರೀಕ್ವೆನ್ಸಿ 10 ಆಗಿರುತ್ತೆ. ಅಗೇನ್ ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ, ದ ಗೇನ್ ವಿಲ್ ಇನ್ಕ್ರೀಸ್ ಬೈ 20 decibels per decade ಅಂತ ಹೇಳ್ತೀವಿ. ಸೊ ಅದು ಇದಕ್ಕೆ ಆನ್ಸರು. ಸೊ ವಾಟ್ ಈಸ್ ದ ಆಪ್ಷನ್? ಆಪ್ಷನ್ ಎ, ಪ್ಲಸ್ 20 decibels per decade. And this question was asked in KSET 2020. Then next question. Which of the following is not a part of lock-in amplifier? So lock-in amplifier the part ಯಾವುದಲ್ಲ ಅಂತ ಕೇಳಿದ್ದಾರೆ. This question was asked in KSET 2020. Lock-in amplifiers are used to detect and measure very small AC voltages. So ಇದಕ್ಕೆ it is used to lock-in amplifiers ಇರೋದೇ small voltages which are smaller than ದ ನಾಯ್ಸ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಆ ಥರ ಸಿಗ್ನಲ್ಸ್ನ ಡಿಟೆಕ್ಟ್ ಮಾಡಿ ಆ್ಯಂಪ್ಲಿಫೈ ಮಾಡೋದಕ್ಕೆ ಲಾಕ್-ಇನ್ ಆ್ಯಂಪ್ಲಿಫೈಯರ್ಸ್ ಅಂತ ಕರಿತೀವಿ. ಸೊ ಆ ಲಾಕ್-ಇನ್ ಆ್ಯಂಪ್ಲಿಫೈಯರ್ಸ್ ಒಳಗಡೆ ಏನೇನಿರುತ್ತೆ, ಒಂದು ಫೇಸ್ ಸೆನ್ಸಿಟಿವ್ ಡಿಟೆಕ್ಟರ್ ಇರುತ್ತೆ, ಟೆಕ್ನಿಕ್ ಟು ಸಿಂಗಲ್ ಔಟ್ ದ ಕಾಂಪೊನೆಂಟ್ ಆಫ್ ದ ಸಿಗ್ನಲ್ ಅಟ್ ಅ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ, ಆ್ಯಂಡ್ ಫೇಸ್ ರಿಕ್ವೈರ್ಸ್ ಆ್ಯಂಪ್ಲಿಫೈಯರ್ ಬೇಕು, ಆಬ್ವಿಯಸ್ಲಿ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಇದ್ದೇ ಇರುತ್ತೆ. ದೆನ್ ಇಂಟಿಗ್ರೇಟರ್ ಬಟ್ ನಾಟ್ ದ ಡಿಫ್ರೆನ್ಷಿಯೇಟರ್. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಏನು, ಡಿಫ್ರೆನ್ಷಿಯೇಟರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಲಾಕ್-ಇನ್ ಆ್ಯಂಪ್ಲಿಫೈಯರ್ ಅಂದರೆ ಯಾವುದು, ಡಿಫ್ರೆನ್ಷಿಯೇಟರ್ ಇಸ್ ನಾಟ್ ಅ ಪಾರ್ಟ್ ಆಫ್ ಲಾಕ್-ಇನ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2020. ದೆನ್ ದಿಸ್ ಕ್ವೆಶನ್, ದ op-amp circuit given below has an RC value of 1. A triangular input is applied to it as shown. ಸೊ ಇಲ್ಲಿ ನಿಮಗೆ ಕೊಟ್ಟಿರೋದು ನೀವು ಗೆಸ್ ಮಾಡಬೇಕು ಎಕ್ಸಾಮ್ನಲ್ಲಿ. op-amp ಸರ್ಕ್ಯೂಟ್ ಗಿವನ್ ಬಿಲೋ ಹ್ಯಾಸ್ ಅನ್ RC ವ್ಯಾಲ್ಯೂ ಆಫ್ 1. RC ವ್ಯಾಲ್ಯೂ 1 ಇದೆ. ಟ್ರಯಾಂಗ್ಯುಲರ್ ಇನ್ಪುಟ್ ಈಸ್ ಅಪ್ಲೈಡ್. ಸೊ ಇನ್ಪುಟ್ ಟ್ರಯಾಂಗ್ಯುಲರ್ ಸಿಗ್ನಲ್ ಹಾಕ್ತಾರೆ. ಸೊ ಈ ಇನ್ಪುಟ್ ಟ್ರಯಾಂಗ್ಯುಲರ್ ಸಿಗ್ನಲ್ ಹಾಕಿದಾಗ ವಾಟ್ ಈಸ್ ದ ಔಟ್ಪುಟ್ ಅಂತ ಕೇಳಿದ್ದಾರೆ. ಸೊ ಔಟ್ಪುಟ್ ಅಂತ ಕೇಳಿದ್ರೆ ಇಂಟಿಗ್ರೇಟರ್ ಟ್ರಯಾಂಗ್ಯುಲರ್ ವೇವ್ನಲ್ಲಿ ಸೊ ನೀವು ಟ್ರಯಾಂಗಲ್ ಇನ್ಪುಟ್ ತೊಗೊಂಡ್ರೆ ಸ್ಕ್ವೇರ್ ಔಟ್ಪುಟ್ ಬರುತ್ತೆ. ಸೊ ದಟ್ ಈಸ್ ದ answer. So when a signal V of t is applied to the input terminal, the output will be a derivative with respect to time of the input signal, so multiplied by a constant vector. So minus RC dvi of t divided by dt. ಇದನ್ನು ನಾವು ಫ್ಯಾಕ್ಟ್ರೈಸ್ ಮಾಡಿದಾಗ ನಮಗೇನು ಬರುತ್ತೆ, ಎಷ್ಟು ಆ್ಯಂಪ್ಲಿಫಿಕೇಷನ್ ಆಗುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಬರುತ್ತೆ. ಸೊ ವೆನ್ ಎ ಟ್ರಯಾಂಗ್ಯುಲರ್ ವೇವ್ ಈಸ್ ಅಪ್ಲೈಡ್ to the input,
the output will be a negative square wave. And integrator ಆಗಿರೋದ್ರಿಂದ sine wave apply ಮಾಡಿದ್ರೆ cosine wave ಬರುತ್ತೆ, negative cosine wave. So here you can observe the input is triangular wave and output is inverting amplifier output ಬರುತ್ತೆ, square wave output ಬರುತ್ತೆ. Okay, then next one, in an op amp differentiator the feedback element is a. So this question was asked in assistant professor exam KEA conducted 2021. So idrinalli op amp differentiator, in an op amp differentiator the feedback element is. So ಇಷ್ಟು ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಫೀಡ್ಬ್ಯಾಕ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ರೆಸಿಸ್ಟರ್, ಕೆಪಾಸಿಟರ್, ಝೀನಾ ಡಯೋಡ್ ಆ್ಯಂಡ್ ವೋಲ್ಟೇಜ್ ಡಿವೈಡರ್. ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಡಿಫ್ರೆನ್ಷಿಯೇಟರ್ಗೆ ಫೀಡ್ಬ್ಯಾಕ್ ಏನು ಬರುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಇಂಟಿಗ್ರೇಟರ್ ದೆನ್ ದ ಫೀಡ್ಬ್ಯಾಕ್ ವಿಲ್ ಬಿ ಬಿಕಾಸ್ ಆಫ್ ಕೆಪಾಸಿಟರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ KSET ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ನಾನಿಲ್ಲಿ ಆಲ್ರೆಡಿ ಡಿಫ್ರೆನ್ಷಿಯೇಟರು ಇಂಟಿಗ್ರೇಟರ್ದು ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. ಸೊ in an op amp differentiator the feedback element is a differentiator. ಅಂದರೆ ಏನಿದೆ ಇಲ್ಲಿ, ಡಿಫ್ರೆನ್ಷಿಯೇಟರ್ಗೆ ಫೀಡ್ಬ್ಯಾಕ್ ಎಲಿಮೆಂಟು R ಇದೆ. ಸೊ R is resistor is the correct answer. And this question was asked in assistant professor exam KEA 2021. Hope you have understood this video. Thank you for watching till the end. And if you are new to this channel then subscribe, and if you have any doubts related to this op amp comment ಮಾಡಿ. and most important ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ನು 2013 op amp ರಿಲೇಟೆಡ್ ಕ್ವೆಶನ್ಸ್ ಇಲ್ಲ, ಬಟ್ ಬೇರೆ ಕ್ವೆಶನ್ಸ್ ಇದ್ದಾವೆ ಎಲೆಕ್ಟ್ರಾನಿಕ್ಸ್ನಲ್ಲಿ. 2014 ಹಿಡಿದು 2021ವರೆಗೂ ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್ ರಿಲೇಟೆಡ್ ಏನೇನು ಕ್ವೆಶನ್ಸ್ ಇದೆ ಆ ಎಲ್ಲ ಕ್ವೆಶನ್ಸ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ಎಫರ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಕೀಪ್ ಸ್ಟಡಿಂಗ್ ಫಾರ್ your KSET exam. Consistency is very important when you are preparing for your exams. Okay, all the best and thank you.